ಏನು ಈ ಮಿಥುನ ರಾಶಿಯವರಿಗೆ 10ನೇ ಮನೆಗೆ ಬರ್ತಾನೆ ಉದ್ಯೋಗವನ್ನು ಸೂಚಿಸುವಂಥದ್ದು. ನಿಮ್ಮ ಉದ್ಯೋಗದಲ್ಲಿ ತಾವು ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಹಾರ ವ್ಯಾಪಾರದಲ್ಲಿ, ಆ ಒಂದು ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರಗತಿ ಅಂತ ಬೇಕಾದರೆ ಈ ಕಾಲಿಗೆ ಮುಳ್ಳು ಚುಚ್ಚಿದವ ಹೇಗೆ ನಡೀತಾನೆ, ಅವನು ಕುಂಟ್ಕೊಂಡೇ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಅವನ ಕಾಲಿನ ಒಳಗಡೆ, ಅವನ ಪಾದದ ಒಳಗಡೆ ಮುಳ್ಳು ಹೊಕ್ಕಿರ್ತಕ್ಕಂತಹದ್ದು ಅವನಿಗೆ ಪೇಯ್ನ್ ಕೊಡ್ತಾ ಇರುತ್ತೆ, ನೋವು ಕೊಡ್ತಾ ಇರುತ್ತೆ. ಈಗ ಹಾಗೂ ಅವನು ಕೂತ್ಕೊಳ್ಳೋ ಹಾಗಿಲ್ಲ, ಕುಂಟುಕೊಂಡು ನಡಿಬಹುದು, ಅಭ್ಯಂತರವಿಲ್ಲ. ಕೂರ್ತಕ್ಕಂತಹ ಜಾಯಿಮಾನವೇ ಮಿಥುನ ರಾಶಿಯವರದು ಅಲ್ವೇ ಅಲ್ಲ. ಕೂಡ ಯಾರೂ ಕೂಡ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ ಅಂತಕ್ಕಂಥ ಕೊರಗು ನಿಮ್ಮಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅಣ್ಣ ತಮ್ಮಂದರು ಈಗೋ ಹಾಗೋ ಒಂದಷ್ಟು ಸಂಕಷ್ಟ ಬಂದಾಗ ಕಾಣಿಸ್ಕೊಳ್ತಾರೆ, ಮತ್ತೆ ಪತ್ತೆ ಇರೋದಿಲ್ಲ. ಒಂಟಿಯಾಗಿದ್ದೆ ಅಂತೇಳಿ ನೀವು ಬೇಸರ ಮಾಡಿಕೊಳ್ಳೋದಿಲ್ಲ, ಏಕಾಂತದಲ್ಲಿ ಇದ್ದುಕೊಂಡೇ ನಿಮ್ಮ ಒಂದು ತಲೆಗೆ ಕೆಲಸ ಕೊಡ್ತಕ್ಕಂತಹದ್ದು, ನಿಮ್ಮ ಒಂದು ಯೋಚನೆಗಳಿಗೆ ಯೋಜನಾ ರೂಪವಾಗಿ ರೂಢಿಸ್ಲಿಕ್ಕಿರ್ತಕ್ಕಂಥ ಸುಸಮಯ ಅಂತ ಹೇಳಬಹುದು. ಮಿಥುನ ರಾಶಿಯವರು ಸ್ವಲ್ಪ ಛಲವನ್ನೇ ಇಟ್ಕೊಂಡಿರ್ತಾರೆ. ಬಹುಶಃ ಒಂದೊಂದು ಬಾರಿ ಅವರದೇ ಆಗಿರತಕ್ಕಂತಹ ಈಗೋಯಿಸಮ್ಮಿಂದಲೋ ಅಥವಾ ಮತ್ಸರದ ಭಾವದಿಂದಲೋ ಅಥವಾ ಲೋಭತನದಿಂದಲೋ ನಿಮ್ಮನ್ನು ನೀವೇ ಶಿಕ್ಷೆಗೆ ಒಳಪಡಿಸ್ಕೊಂಡು ಲಾಸ್ ಮಾಡಿಕೊಂಡಿರ್ತೀರಿ, ಪತನಕ್ಕೆ ಹೊರಟು ಬಿಟ್ಟಿರ್ತೀರಿ. ಆದರೆ ನಿಮ್ಮ ರಾಶಿಗೇನೆ ಬಹುಶಃ ಮೇಗೆ ಇಷ್ಟು ದಿವಸ ವ್ಯಯಸ್ಥಾನದಲ್ಲಿದ್ದಂತಹ ಗುರು ನಿಮ್ಮ ರಾಶಿಗೆ ಬರ್ತಾನೆ. ಹೋದ ವರ್ಷವೂ ನಿಮಗೆ ಗುರುಬಲ ಇರಲಿಲ್ಲ, ಅಟ್ಲೀಸ್ಟ್ ಈಗಾದರೂ ಇದೆಯಾ ಅಂತಂದರೆ ಅದೂ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ಕಡೆ ಗುರುಬಲವೂ ಇಲ್ಲ, ಆ ಕಡೆಗೆ ಶನಿಬಲವೂ ಇಲ್ಲ. ಎಂತ ಮಾಡೋದಂತ ಪೇಚಾಟಕ್ಕೆ ಸಿಲುಕಾಕೊಂಡು ಯಾರ್ಯಾರೋ ಇದನ್ನು ಏನೇನೋ ನೋಡ್ತಾ ಇರ್ತಾರಂತಲ್ಲ ಅಂತ ನೋಡಿಕೊಂಡು ನೀವು ಬೇಸರ ಮಾಡ್ಕೊಳ್ಳೋದಲ್ಲ. ನಿಮಗೆ ಶನೇಶ್ವರ ಅಥವಾ ನೀವು ಹನುಮನ ಆರಾಧಕರೇ ಆಗಿದ್ದರೆ ನಿಮಗೊಂದು ಇಲ್ಲಿ ಮಾತು ಅಪ್ಲೈ ಆಗ್ತಕ್ಕಂತಹದ್ದು, ಹನುಮನನ್ನು ಬಿತ್ತು ಶನೇಶ್ವರನನ್ನು ನೀವು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ಅಂತಹ ನೋವು ನಿವಾರಕ ಮಂತ್ರವಾಗ್ತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಹನುಮಂತನದ್ದೇ ಹೆಚ್ಚಿನ ಪಠನೆ ಪಾರಾಯಣ ನೀವು ಮಾಡಿಕೊಳ್ಳತಕ್ಕಂಥದ್ದಾದ್ದರಿಂದ ನೀವು ಆಕಸ್ಮಿಕ ಯಾವತ್ತಾದರೂ ತಿರುಪತಿಗೆ ಅಂತ ಹೋದರೆ ನೀವು ತಿರುಪತಿ ಶ್ರೀನಿವಾಸನ ಮುಂದಗಡೆ ಇರತಕ್ಕಂಥ ಬೇಡಿ ಹನುಮನ ದರ್ಶನ ಮಾಡಿಕೊಳ್ಳುತ್ತಾ ಅಲ್ಲಿ ಒಂದು ನಿಮಗೆ ಸಂಬಂಧಪಟ್ಟ 10 ತೆಂಗಿನಕಾಯಿಗಳು, ಯಾಕಂದರೆ 10ನೇ ಸ್ಥಾನದಲ್ಲಿ ಅವ ಇರೋದರಿಂದ 10 ತೆಂಗಿನಕಾಯಿಗಳನ್ನು ಆ ದೇಗುಲಕ್ಕೆ ಕೊಡತಕ್ಕಂತಹದ್ದು. ನನ್ನ ಬಂಧುಗಳಾಗಿರ್ತಕ್ಕಂಥವ್ರು ಆ ದೇವಾಲಯದಲ್ಲಿ ಇರ್ತಾರೆ. ಅಂತಹದ್ದು ಪ್ರಭಾಕರ ಭಟ್ರಂತೇಳಿ ಆ ದೇವಸ್ಥಾನದ ಪ್ರಧಾನವಾಗಿರತಕ್ಕಂತಹದ್ದು ಶ್ರೀ ತಿರುಪತಿಯ ಶ್ರೀನಿವಾಸನ ದೇಗುಲದಲ್ಲಿರ್ತಕ್ಕಂಥದ್ದು ಕೂಡ ಪ್ರತಿ ಶುಕ್ರವಾರ ಅವರೇ ಶ್ರೀನಿವಾಸನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅವರಿಗೆ ನೀವು ಕೊಟ್ಟು 10 ತೆಂಗಿನಕಾಯಿನ ನಮಸ್ಕಾರ ಮಾಡ್ಕೊಳ್ತೀರಂತಂದರೆ ಅಂತಹ ಶನೇಶ್ವರರಿಂದ ಬಿಡುಗಡೆ ಮಾಡ್ಕೊಳ್ತೀರಿ, ಖುಷಿಯನ್ನು ಪಡ್ತೀರಿ. ಸಾಧ್ಯವಾದರೆ ಮಾರ್ಚ್ 29ಕ್ಕೆ ನಮಗೆ ತೊಂದರೆ ಅಂತ ಕಾಣಿಸ್ಕೊಳುತ್ತೆ ಅಂತಂದರೆ ಯಜ್ಞದ ಮುಖಾಂತರ ಅವನನ್ನು ತೃಪ್ತಿಪಡಿಸ್ತಕ್ಕಂಥದ್ದು.